ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಇವತ್ತು ಆ್ಯಕ್ಚುಲಿ ಒಂದು ಹೊಸ ಚಾಲೆಂಜೊಂದಿಗೆ ಬಂದಿದ್ದೀನಿ. ಇದು ತುಂಬ ಸೂಪರ್ ಡೂಪರ್ ಆಗಿದೆ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು, ಮೇಡಮ್ ಸ್ವಲ್ಪ ಫೀಸ್ ಜಾಸ್ತಿ ಆಯಿತು, ನಮ್ಮ ಹಾಗಾಗಲ್ಲ ಹಿಂಗಾಗಲ್ಲ ಅಂತ. ಎಸ್, ಅದಕ್ಕೋಸ್ಕರ ಸ್ವಲ್ಪ ಫೀಸನ್ನು ಕಡಿಮೆ ಮಾಡಿದ್ದೀನಿ ನಿಮಗೋಸ್ಕರ, ಯಾಕೆಂದರೆ ಎಲ್ರಿಗೂ ಉಪಯೋಗ ಆಗಬೇಕು ಅಂತ. ಇದು ಆ್ಯಕ್ಚುಲಿ 6 ಮಂತ್ಸ್ ಚಾಲೆಂಜು. ನೀವು 6 ಮಂತ್ಸು ತಗೋಬೇಕು, ಒಟ್ಟೆ ತಗೋಬೇಕು ಅಂತ ಇಲ್ಲ. ಅಂದರೆ 6 ಮಂತ್ಸು ಬೇರೆ ಬೇರೆ ಇದಿರುತ್ತೆ. ಅಂದರೆ ಇವಾಗ 1 ತಿಂಗಳಾಗಿದ್ದಾನೆ ಮತ್ತೊಂದು ತಿಂಗಳ ಕಲಿಸೋದಲ್ಲ, ಕಂಪ್ಲೀಟಾಗಿ 6 ಮಂತ್ಸ್ ಕೋರ್ಸ್ ಇದು. ಆ್ಯಕ್ಚುಲಿ ನೀವು ಯಾವ ರೀತಿ ಯೋಗ ಮಾಡ್ತೀರೋ ಅದೇ ರೀತಿ ಇವಾಗ ನಾವೇನು ಮಾಡ್ತೀವಿ, ದೇಹಕ್ಕೆ ಎಕ್ಸಸೈಸ್ ಅಂತ ಮಾಡ್ತೀವಿ, ಬಟ್ ಮನಸ್ಸಿಗೆ ನಾವು ಮಾಡೋದೇ ಇಲ್ಲ. ಮನಸ್ಸನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ಆದ್ದರಿಂದ ನಾನು ಮನಸ್ಸಿಗೆ ಒಂದು ಎಕ್ಸಸೈಸನ್ನು ತರ್ತಾ ಇದ್ದೀನಿ. ಇದು 6 ತಿಂಗಳದ್ದು ಕೋರ್ಸ್ ಇರುತ್ತೆ, ಅಥವಾ ಅದಕ್ಕೂ ಕಂಟಿನ್ಯೂ ಮಾಡ್ಬೋದು. ಇದು ಇಟ್ಸ್ ಎ ಲೈಫ್ ಲಾಂಗ್ ಪ್ರೊಸೆಸ್. ಅಂದರೆ ನಾವು ಇವಾಗ ನಾವು ಇದನ್ನು ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಯಾಕೆಂದರೆ ನಾವು ಬೇರೆ ಬೇರೆದನ್ನು ತುಂಬ್ಕೊತಾ ಇರ್ತೀವಿ, ಅದನ್ನೆಲ್ಲ ಕ್ಲೀನ್ ಮಾಡಲೇಬೇಕಾಗತ್ತೆ. ನೀವು ಇವಾಗ 1 ವರ್ಷ ಮಾಡ್ತೀರಾ, 2 ವರ್ಷ ಮಾಡ್ತೀರಾ, ಅದಾದಮೇಲೆ ಏನಾಗುತ್ತೆ, ನೀವು ಫುಲ್ಲು ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ಬೋದು. ಅಂದರೆ ಮೆನಿಫೆಸ್ಟೇಷನನ್ನು ಅಂದರೆ ಏನಂದರೆ ಮೆನಿಫೆಸ್ಟೇಷನ್ ಅನ್ನೋದು ಇಟ್ಸ್ ಅ ಪ್ರೊಸೆಸ್. ಅಂದರೆ ಪ್ರತಿ ದಿವಸನೂ ನಾವು ಮೆನಿಫೆಸ್ಟ್ ಮಾಡ್ತೀವಿ, ಪ್ರತಿ ಕ್ಷಣವೂ ನಾವು ಮೆನಿಫೆಸ್ಟ್ ಮಾಡ್ತೀವಿ. ಅದೇನು ಹೊಸ್ತಲ್ಲ, ಬಟ್ ಕಾನ್ಷಿಯಸ್ ಆಗಿ ನಮ್ಮ ಜೀವನ ಹೇಗಿರಬೇಕು, ನಮ್ಮ ಜೀವನ ನಾವು ಅಂದ್ಕೊಂಡ ಹಾಗೆ ನಾವು ಯಾವ ರೀತಿ ಮೆನಿಫೆಸ್ಟ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ನಮ್ಮ ಡ್ರೀಮ್ ಲೈಫ್ ಏನಿದೆ ನಾವು ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ, ಅದನ್ನು ನಾವು ಈ ರೀತಿ ಅಫರ್ಮೇಷನ್ ಹೇಳೋದಿರ್ಬೋದು, ಸ್ಕ್ರಿಪ್ಟಿಂಗ್ ಇರ್ಬೋದು, ಈ ವೆರೈಟಿ ಆಫ್ ಟೆಕ್ನಿಕ್ಸ್ ಇದೆ. ಅದನ್ನೆಲ್ಲದನ್ನು ಯೂಸ್ ಮಾಡಿಕೊಂಡು ಇಟ್ಸ್ ಲಿಟ್ರಲಿ ನಾನು ಇಷ್ಟು ದಿವಸ ಮಾಡಿದ ಕ್ಲಾಸ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಆ ರೀತಿನೂ ಮಾಡಿ ನೋಡೋಣ ಅಂತ ನನಗೆ ತುಂಬ ಹೆಲ್ಪ್ ಆಯಿತು. ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸೊ ನೀವು ಬಂದು ಜಾಯ್ನ್ ಆಗಿ, ನಾನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿರೋ ವಿಡಿಯೋ ಹಾಕ್ತೀನಿ. ತುಂಬ ಕಡಿಮೆ ಅಮೌಂಟ್ ಇರುತ್ತೆ. 1 ತಿಂಗಳ ಅಂದರೆ ತಿಂಗಳ ಪೇ ಮಾಡ್ತಾ ಹೋಗೋದು, 6 ತಿಂಗಳನ್ನು ಒಂದೇ ಸರಿ ಕಟ್ಟಬೇಕು ಅಂತನೇನಿಲ್ಲ. ಸೊ ಎಸ್, ಬನ್ನಿ ಜಾಯ್ನ್ ಆಗಿ. ಇದೊಂದು ಸತ್ಯವಾಗಿಯೂ ಒಳ್ಳೆ ಅಮೇಝಿಂಗ್ ಆಗಿರೋ ಒಂದು ಅಪಾರ್ಚುನಿಟಿ ಅನ್ಬೋದು. ಓಕೆನಾ? ಸೊ ಎಸ್, ಬಾಯ್ ಬಾಯ್, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ಬಾಯ್.